ಇವರೊಬ್ರು ಫೋನು ತೆಗಿತಿಲ್ಲ, ಎಲ್ಗೋದ್ರು ಏನೋ. ಸೊಸೆನ್ ಕರ್ಕೊಂಬತ್ತೀನಿ ಅಂತ ಹೋಗೋರೆ, ಅವ್ರ ಪಾಲ್ಗೆ ಅವಳೇ ದ್ಯಾವತೆ. ಹೌದು, ಈ ಮನೆಗೆ ಅದಕ್ಕೆ ಲಕ್ಷ್ಮಿ ಇದ್ದಾಗೇನೆ. ಏನಿವಾಗ ತೆಗೆದು ಬಿಟ್ಟ ಅಂದರೆ ಮಕ್ಕಳೇ ಮುಗುರ್ಸ್ಕೊಂಡು ಮಲ್ಕೊಂಬಿಡ್ಬೇಕು. ಯಾಕೆ ಅಪ್ಪ ನಿನಗೆ ಕೊಡಕ್ಕೆ ಬಂದಾಗ ಎಲ್ಲೋಗಿತ್ತಿ ಧೈರ್ಯ? ಜಾಸ್ತಿ ಮೆರಿತಿದ್ಯಾ ಕಣೆ. ಅಮ್ಮ, ನೀನೇ ಯೋಚನೆ ಮಾಡು, ಮೆರಿತಿರೋದು ನೀನಾ ನಾನ ಅಂತ ಗೊತ್ತಾಗುತ್ತೆ. ಚಿಕ್ಕ ಮಕ್ಳಿಗೆ ಒಳ್ಳೆ ಬುದ್ಧಿ ಹೇಳ್ಕೊಡೋ ನೀನೇ ತಪ್ಪು ಮಾಡ್ತಿದ್ಯಾ ಅಂದರೆ ನಿನ್ನ ಮಾತು ನಾನು ಕೇಳಬೇಕಾ ಹೇಳು? ಪಾಪ ನಮ್ಮಕ್ಕೆ ಅವ್ರಿಗೆ ಬೈತಿದೆ, ಅವ್ರಿಗೆ ಕಾಟ ಕೊಡ್ತಿದೆ. ನನಗೂ ಸುಮಾರಿತ್ತು ಹೇಳೋಕ್ಕೆ, ಆದರೆ ದೊಡ್ಡವ್ರ ಮಧ್ಯೆ ಚಿಕ್ಕವ್ರು ಮಾತಾಡಬಾರ್ದು ಅಂತ ಮತ್ತೆ ನನಗೆ ಬೈತಿ ಅಂತ ನಾನು ಸುಮ್ಮನೆ ಇದ್ದೆ. ಕಲ್ತ್ಬಿಟ್ಟಿದ್ಯಾ ಕಣೆ, ಕಲ್ತ್ಬಿಟ್ಟಿದ್ಯಾ. ಎತ್ತವು ಎದೆಗೆ ಒದಿಯೋದು ಕಲ್ತ್ಬಿಟ್ಟಿದ್ಯಾ. ನೀನು ಕಲ್ತ್ಬಿಟ್ಟಿದ್ಯಾಮ್ಮ. ಮನೆ ಸೊಸೆಗೆ ಮೋಸ ಮಾಡೋದನ್ನ ನೀನು ಕಲ್ತ್ಬಿಟ್ಟೆ. ಇವನೊಬ್ಬ ಅಣ್ಣ, ನೀನೊಬ್ಳು ಅಮ್ಮ. ಅವ್ನು ತಾಳ ಹಾಕ್ತಾನೆ, ನೀನು ಕುಣಿತೀಯ ಅಲ್ವಾ? ನೀನೇನೇ ಮಾಡಿದ್ರು ಸರಿ, ಇವತ್ತು ಈ ಮನೇಲಿ ದೀಪ ಹಚ್ಚಕ್ಕೂ ಬಿಡಲ್ಲ, ಲೈಟ್ ಆನ್ ಮಾಡೋಕ್ಕೂ ಬಿಡಲ್ಲ. ಹೇ, ಹೆತ್ತ ತಾಯಿಗೆ ಸವಾಲಾಗ್ತೀಯ ನೀನು. ಏನಾಗುತ್ತೋ ಆಗಲಿ, ನನಗೆ ಈ ಕತ್ಲೆಯಲ್ಲಿ ಕೂತಿದ್ರೆ ತಲೆ ಗಿರ್ರನ್ನುತ್ತೆ. ಲೈಟ್ ಹಾಕ್ತೀನಿ. ಅದೇನು ಮಾಡ್ಕೋತೀಯ ಮಾಡ್ಕೋ. ಅಮ್ಮ, ಇಷ್ಟೆಲ್ಲ ಅವಮಾನ ಆದಮೇಲೂ ನಾನು ಪಿಂಕಿನ ಬಿಟ್ಬಿಟ್ರೆ ನನ್ನ ಮನಸ್ಸು ಅನ್ನಕ್ಕಿಲ್ಲ. ಮೃಗ ಅಂತಾರೆ. ಅದೇನೋ ಆ ಮೂಟೆನ ಕರ್ಕೊಬತ್ತೀನಂತ ನಮ್ಮಪ್ಪ ಹೋಗವನಲ್ಲ, ಕರ್ಕೊಬರಲಿ. ಏನು ಮಾಡಬೇಕು ಅಂತ ನನಗೂ ಚೆನ್ನಾಗಿ ಗೊತ್ತು. ಒಂದು ನಿಮಿಷ ಮಾವ, ಇಷ್ಟೆಲ್ಲ ಆದಮೇಲೆ ನಾನು ಎಲ್ಲಿ ನನ್ನ ತವ್ರ ಮನೇಲೇ ಉಳ್ಕೊಂಬಿಡ್ತೀನೋ, ಮತ್ತೆ ಇಲ್ಲಿಗೆ ಬರೋದಿಲ್ವೇನೋ, ಅಣ್ಣನನ್ನು ಕಳಿಸ್ಕೊಡಲ್ವೇನೋ ಅಂತ ತುಂಬ ಭಯ ಪಟ್ಬಿಟ್ಟಿದ್ದೆ. ನೀವು ಬಂದು ನನ್ನ ಕರ್ಕೊಂಡು ಬಂದ್ರಿ. ಆದರೆ ಕರ್ಕೊಂಡ್ಬಂದ್ಮೇಲೆ ಇಲ್ಲೇ ನಿಲ್ಸಿದಾರಲ್ಲ ಮಾವ, ನನ್ನಿಂದ ಏನಾದರೂ ತಪ್ಪಾಗಿದೆಯಾ ಹೇಳಿ? ಎಲ್ಲಾದರೂ ಉಂಟೆ. ತಪ್ಪಾಗಿರೋದು ನನ್ನಿಂದ ಕಣವ, ಈ ಮನೆಯವರಿಂದ. ಆ ತಪ್ಪನ್ನು ಸರಿಪಡಿಸ್ಬೇಕಾಗಿರೋದು ನನ್ನ ಗುರಿ ಕಣವ. ಬರವ ಬಾ. ನಿಂತ್ಕೊಳ್ಳವ. ಇದು ಒಂದು ಮನೆನ? ಇಲ್ಲಿರೋರು ಮನುಷ್ಯರ? ಇಲ್ಲ, ರಾಕ್ಷಸರು. ಅದಕ್ಕೆ ದೆವ್ವಗಳ ಹಾಗೆ ಕತ್ಲೆಯಲ್ಲಿ ಬಿದ್ದು ಸಾಯ್ತಾ ಇದ್ದಾರೆ. ಅಪ್ಪ, ನಾನಿದ್ದೀನಿ. ಅದಕ್ಕೆ ಕಣವ ಹೇಳೋದು, ಹೆಣ್ಣು ಅನ್ನೋಳು ಲಕ್ಷ್ಮಿ ಅಂತ. ಕೆಲವರು ಗಂಡು ಮಕ್ಕಳೇ ಬೇಕು ಬೇಕು ಅಂತ ಹರಕೆಲ್ಲ ಹೊತ್ಕೋತಾರೆ. ಆಮೇಲೆ ಗೊತ್ತಾಗತ್ತೆ ಗಂಡು ಮಕ್ಕಳು ಏನೆಲ್ಲ ಕೆಲಸ ಮಾಡ್ತಾರೆ ಅಂತ. ಹೆಂಡತಿ ಮಕ್ಳನ್ನ ಕತ್ಲೆಯಲ್ಲಿ ಕೂರಿಸ್ಬಿಟ್ಟು ಉಪದೇಶ ಮಾಡೋದು ನೋಡ್ರಪ್ಪ, ಉಪದೇಶವಾ? ಲೇ, ದೀಪ ಒಂದು ಹಚ್ಚಲಿ, ಆಮೇಲೆ ಐತೆ ಕಣೆ ನಿನಗೆ, ಐತೆ. ಭಾನು, ನೀನು ನಮ್ಮ ಮನೆಯ ಪುಟ್ಟ ಲಕ್ಷ್ಮಿ ಕಣವ. ಹೋಗಿ ಲೈಟ್ ಹಾಕು. ಸರಿಯಪ್ಪ. ಏನೇ ಮಕ ನೋಡ್ತಾ ಇದೀಯಾ? ರಶ್ಮಿ ಬರಲ್ಲ ಅಂದ್ಕೊಂಡ್ಯಾ? ಬಂದಿದ್ದಾಳೆ ಕಣೆ, ನಿನಗೆ ಸರಿಯಾಗಿ ಕೊಡಕ್ಕೆ ಬಂದಿದ್ದಾಳೆ. ಪೈಸಾಕ್ ಪೈಸಾ, ಆಣಿಗಾಣಿ ಸೇರಿಸಿ ನಿನಗೆ ಕೊಡಿಸ್ತೀನಿ. ಶಿವ ಮನೆಯವ್ರ ಹತ್ರ ಎಲ್ಲ ಅನ್ಸ್ಕೊಂಡಿದ್ದಾಯ್ತು, ಸಾಕಾಗ್ಲಿಲ್ಲ ಅಂತ ನೀವು ಅನ್ನಕ್ ಬಂದಿದ್ದೀರಾ? ಹೇಳೆ ಮ್ಯಾಕೆ, ಹೇಳು ಒಂದೇ. ಬಾನು, ಬಂದೂಕ್ ತಗೋಬರವ. ರಶ್ಮಿ, ಬಾರವ, ದೀಪ ಬೆಳಗವ.
ಆರತಿ ಮಾಡವ. ಇಡವಾ ನೀನು. ನೋಡಿದ್ಯಾ ಬಾನು, ನನ್ನ ಸೊಸೆ ಮನೆಗೆ ಬಂದಮೇಲೆ ಮನೆ ತುಂಬ ಬೆಳಕು. ಇಲ್ಲ ಅಂದರೆ ಬರೀ ಕತ್ಲು. ಯಾಕೆ ಅಂದರೆ ದೆವ್ವಗಳು ಇರೋದು ಕತ್ಲೆಯಲ್ಲೇ ಅಲ್ವಾ? ಅಮ್ಮ, ಅಪ್ಪ ನಿನ್ನನ್ನೇ ದೆವ್ವ ಅಂತಿರೋದು. ಏಯ್ ಸುಳ್ಳ ಬಾಯಿ ಮುಚ್ಕೊಂಡು ನಿಂತ್ಕೊಳೆ. ಯಾರಿಗೆ ಹೇಳ್ತಾ ಇದೀಯಾ? ಉಸಿರು ಬಿಡಬಾರ್ದು ನೀನು. ನಾನು ಆಗ್ಲಿಂದ ನೋಡ್ತಾನೆ ಇದ್ದೀನಿ. ಒಳ್ಳೆ ಗುಮ್ಮ ಕೂತಂಗೆ ಕೂತಿದ್ಯಾ. ಯಾರನ್ನ ಕೇಳಿ ಮತ್ತೆ ಇವಳ ಮನೆ ಕರ್ಕ ಬಂದೆ? ನನ್ನ ಮನೆ, ನನ್ನ ಸೊಸೆ, ನನ್ನ ಇಷ್ಟ. ನಾನು ಕರ್ಕೊಂಡು ಬರ್ತೀನಿ. ನೀನು ಯಾವನೋ ಕೇಳೋದಕ್ಕೆ ನಾಯಿ. ನಾನು ಈ ಮನೆ ಮಗ ಆಗಿ ಕೇಳೋ ಅಧಿಕಾರ ಐತೆ. ಕೇಳ್ತಾ ಇದ್ದೀನಿ. ನನ್ನ ಮಗ ಆಗಿದ್ರೆ ಹೆಣ್ಣಿಗೆ ಗೌರವ ಕೊಟ್ಟು ಒಂದು ಮನೆ, ಒಂದು ಹೆಂಡತಿ, ಒಂದು ಸಂಸಾರ ಅಂತ ನಡೆಸ್ತಿದ್ದೆ. ಅವಳು ಯಾವಳೋ ಹಿಂದೆ ನಾಯಿ ಥರ ಅಲ್ಕೊಂಡು ಹೋಗ್ತಾ ಇರಲಿಲ್ಲ. ಏಯ್, ಒಂದ ಈ ಮನೇಲಿ ಅವಳಿರ್ಬೇಕು, ನಾನಿರ್ಬೇಕು. ನನ್ನ ಸೊಸೆನೇ ಇರ್ತಾಳ್ ಕಣೋ. ಮನೆ ಬಿಟ್ಟು ಹೋಗ್ತೀಯಾ? ಹೋಗ್ಲಾ? ಸರಿ, ಅವಳೇ ಇರಲಿ, ನಾನೇ ಹೋಯ್ತೀನಿ. ಈ ಸೀನಾ ಅದೇನ್ಲ ಮಾತಾಡ್ತೀಯಾ ರೀ? ಯಾಕ್ರಿ ನೀವು ಹಿಂಗೆ ಆಡ್ತಿದ್ದೀರಾ? ಅಯ್ಯೋ ದೇವ್ರೆ, ನಮ್ಮನೇಲಿ ಏನೇನೆಲ್ಲ ನಡೀತಾ ಇತ್ತಪ್ಪ. ನೋಡ್ಲಾ, ನಾನು ನಿನಗೆ ಆಪ್ಷನ್ ಕೊಡಲ್ಲ. ಈ ಮನೆ, ಈ ಆಸ್ತಿ ಮೇಲೆ ನಿನಗೆ ಯಾವುದೇ ಹಕ್ಕಿಲ್ಲ. ನನ್ನ ಮಗ ಆಗಬೇಕು ಅಂದರೆ ಮೊದಲು ಅದಕ್ಕಿಂತ ಮುಂಚೆ ರಶ್ಮಿ ಗಂಡ ಆಗಿರಬೇಕು. ಗಂಡನಾಗಿ ನೀನು ಗೆದ್ದರೆ ಈ ಮನೆ ಮೇಲೆ ನಿನಗೆ ಹಕ್ಕು ಬರುತ್ತೆ. ಆಗಲ್ಲಾನು ಈ ಮನೆಗೂ ಈ ಆಸ್ತಿಗೂ ಸಂಬಂಧ ಇಲ್ಲ ಅಂತ ಪೇಪರ್ ಮೇಲೆ ಸೈನ್ ಹಾಕ್ಬಿಟ್ಟು ಹೋಗ್ತಾ ಇರು. ನನಗೆ ಸೀನಾ ಮುಖ್ಯನೇ ಅಲ್ಲ. ನನಗೆ ಬೇಕಾಗಿರೋದು ಅವ್ರ ಅಪ್ಪನ ಆಸ್ತಿ.